ಮಹತ್ವ ನೀನಗಯ್ಯ, ಮಹಿಮೆ ನೀನಗಯ್ಯ, ಮಹತ್ವ ನೀನಗಯ್ಯ, ಘನವು ಸ್ತುತಿಯು ಸ್ತೋತ್ರವು ಎಂದೆಂದು ನೀನಗಯ್ಯ, ಘನವು ಸ್ತುತಿಯು ಸ್ತೋತ್ರವು ಎಂದೆಂದು ನೀನಗಯ್ಯ. ಆರಾಧನೆ 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 ನನ್ನಾಪ್ತ ಯೇಸುವಿಗೆ, ನನ್ನಾಪ್ತ ಯೇಸುವಿಗೆ. ಕರ್ತನಲ್ಲಿ ಪ್ರಿಯರೇ, ನಿಮ್ಮೆಲ್ಲರಿಗೂ ಮುಂಜಾನೆಯ ಶುಭ ವಂದನೆಗಳು. ಈ ದಿನ ವಿಶ್ವವಾಣಿ ಪ್ರಸ್ತುತಪಡಿಸುವ ನಿನ್ನ ದಾರಿಗೆ ಬೆಳಕು ಎಂಬ ಕಾರ್ಯಕ್ರಮಕ್ಕೆ ನಿಮ್ಮನ್ನು ಪ್ರೀತಿಯಿಂದ ಸ್ವಾಗತಿಸುತ್ತಿದ್ದೇವೆ. ಅತಿ ಶ್ರೇಷ್ಠವಾದ ನಿನ್ರಾಕ್ತದಿಂದ ನನ್ನನ್ನು ಬಿಡಿಸಿದೆ, ಅರಸರಾಗಿ ಯಾಜಕರಾಗಿ ನಿನಗೆಂದೇ ಆರಿಸಿದೆ. ಅತಿ ಶ್ರೇಷ್ಠವಾದ ನಿನ್ರಾಕ್ತದಿಂದ ನನ್ನನ್ನು ಬಿಡಿಸಿದೆ, ಅರಸರಾಗಿ ಯಾಜಕರಾಗಿ ನಿನಗೆಂದೇ ಆರಿಸಿದೆ. ಈ ದಿನದ ಧ್ಯಾನಕ್ಕೆ ನೇಮಕವಾದ ಸತ್ಯವೇದ ಭಾಗವು ಪೌಲನು ರೋಮಾಪುರದವರಿಗೆ ಬರೆದ ಪತ್ರಿಕೆ 11ನೇ ಸಂಧಿ, ವಚನಗಳು 33ರಿಂದ 36ರವರೆಗೆ. ಆಹಾ, ದೇವರ ಐಶ್ವರ್ಯವೂ ಜ್ಞಾನವೂ ವಿವೇಕವೂ ಎಷ್ಟೋ ಅಗಾಧ, ಆತನ ತೀರ್ಮಾನಗಳು ಪರಿಶೋಧನೆಗೆ ಎಷ್ಟೋ ಅಗಮ್ಯ, ಆತನ ಮಾರ್ಗಗಳು ಕಂಡು ಹಿಡಿಯುವುದಕ್ಕೆ ಎಷ್ಟೋ ಅಸಾಧ್ಯ. ಕರ್ತನ ಮನಸ್ಸನ್ನು ತಿಳುಕೊಂಡವನಾರು? ಆತನಿಗೆ ಆಲೋಚನಾ ಕರ್ತನು ಯಾರು? ಮೊದಲು ಆತನಿಗೆ ಕೊಟ್ಟು ಪ್ರತಿಫಲವನ್ನು ತೆಗೆದುಕೊಳ್ಳುವವನು ಯಾರು? ಸಮಸ್ತವು ಆತನಿಂದ ಉತ್ಪತ್ತಿಯಾಗಿ ಆತನಿಂದ ನಡೆಯುತ್ತಾ ಆತನಿಗಾಗಿ ಇರುತ್ತದೆ. ಆತನಿಗೆ ಸದಾಕಾಲವೂ ಸ್ತೋತ್ರ. ಆಮೇನ್. ದೇವರು ಈ ವಾಕ್ಯ ಭಾಗವನ್ನು ನಮ್ಮೆಲ್ಲರ ಆತ್ಮಿಕ ಅಭಿವೃದ್ಧಿಗಾಗಿ ಉಪಯೋಗಿಸಲಿ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ನಿಮ್ಮೆಲ್ಲರಿಗೂ ಮುಂಜಾನೆಯ ಶುಭ ವಂದನೆಗಳು. ಈ ದಿನ ಧ್ಯಾನಕ್ಕಾಗಿ ನೇಮಕವಾದಂತಹ ದೇವರ ವಾಕ್ಯ ಭಾಗವನ್ನ ಈಗಾಗಲೇ ನಾವು ಕೇಳಿಸಿಕೊಂಡಿದ್ದೇವೆ. ಅದು ಪೌಲನು ರೋಮಾಪುರದವರಿಗೆ ಬರೆದಂತಹ ಪತ್ರಿಕೆ 11ನೇ ಅಧ್ಯಾಯದ 33 ವಚನಗಳಿಂದ 36 ವಚನಗಳವರೆಗೆ. ಅದರಲ್ಲಿ ಮುಖ್ಯವಾಗಿ 33ನೇ ವಚನವನ್ನ ನಾವು ಗಮನಿಸೋಣ. ಆಹಾ, ದೇವರ ಐಶ್ವರ್ಯವು ಜ್ಞಾನವು ವಿವೇಕವು ಎಷ್ಟು ಅಗಾಧ, ಆತನ ತೀರ್ಮಾನಗಳು ಪರಿಶೋಧನೆಗೆ ಎಷ್ಟು ಅಗಮ್ಯ, ಆತನ ಮಾರ್ಗಗಳು ಕಂಡುಹಿಡಿಯುವುದಕ್ಕೆ ಎಷ್ಟು ಅಸಾಧ್ಯ ಎಂಬುದಾಗಿ ಬರೆಯಲ್ಪಟ್ಟಿದೆ. ನಿಜವಾಗಿಯೂ ದೇವರ ವಿಷಯವಾಗಿ ಇಲ್ಲಿ ಪೌಲನು ತುಂಬಾ ಅದ್ಭುತವಾಗಿ ಆತನ ಕುರಿತಾಗಿ, ಆತನ ಲಕ್ಷಣಗಳ ಕುರಿತಾಗಿ ಹೊಗಳುತ್ತಾ ಇದ್ದಾನೆ. ಇದುವರೆಗೂ ದೇವರ ಐಶ್ವರ್ಯದ ಕುರಿತಾಗಿ ಅಥವಾ ಆತನ ಜ್ಞಾನದ ಕುರಿತಾಗಿ, ಆತನ ತೀರ್ಮಾನದ, ಆತನ ಮಾರ್ಗಗಳ ಕುರಿತಾಗಿ ಯಾರೊಬ್ಬರೂ ಕೂಡ ಅದಕ್ಕೆ ಸರಿಸಾಮಾನರು ಇಲ್ಲವೇ ಇಲ್ಲ ಎಂಬುದಾಗಿ ಈ ವಾಕ್ಯ ಭಾಗಗಳಲ್ಲಿ ನಾವು ತಿಳಿದುಕೊಳ್ಳಬಹುದು. ಆತನ ಹಾಗೆ ಆಲೋಚನಾ ಕರ್ತನು ಯಾರು? ಆತನ ಹಾಗೆ ಅದ್ಭುತ ಶಕ್ತನು ಯಾರು? ಆತನಿಗೆ ಆಗದಿರುವಂಥ ಕಾರ್ಯ ಯಾವುದು ಎಂಬುದಾಗಿ ಯೇಸು ಕ್ರಿಸ್ತನ ಕುರಿತಾಗಿ ಉನ್ನತವಾಗಿ ಪೌಲನು ವಿವರಿಸುತ್ತಾ ಇದ್ದಾನೆ. ನಿಜವಾಗಿಯೂ ಆತನ ಜ್ಞಾನವು ವಿವೇಕವು ಎಷ್ಟೋ ಅಗಾಧ ಅಂತ ಹೇಳಿದ ಹಾಗೆಯೇ ದೇವರ ಜ್ಞಾನ ಅದು ಉನ್ನತವಾದಂಥದ್ದು. ದೇವರ ಆಲೋಚನೆಗಳನ್ನು ದೇವರ ಆತ್ಮನೇ ಹೊರತು ಬೇರೆ ಯಾರು ಗ್ರಹಿಸಿಕೊಳ್ಳುವುದಕ್ಕೆ ಸಾಧ್ಯವೇ ಇಲ್ಲ ಎಂಬುದಾಗಿ 1 ಕೊರಿಂಥ 2ನೇ ಅಧ್ಯಾಯದ 10-11 ವಚನಗಳಲ್ಲಿ ನಾವು ಕಾಣಬಹುದು. ದೇವರ ಜ್ಞಾನವನ್ನ ನಾವು ಹೊಂದಿಕೊಳ್ಳುವಂಥದ್ದು ಬಹಳ ಅವಶ್ಯಕತೆ ಇದೆ. ಕಾರಣ ನಮ್ಮ ವಿರೋಧಿಯಾಗಿರುವಂತಹ ಸೈತಾನನ ಎದುರಿಸುವುದಕ್ಕೆ ದೇವರ ಜ್ಞಾನ ಬಹಳ ಅವಶ್ಯಕತೆ ಆಗಿದೆ. ಮೊದಲನೇದಾಗಿ ಕರ್ತನ ತೀರ್ಮಾನಗಳನ್ನು ನೆರವೇರಿಸಲು ನಮಗೆ ಜ್ಞಾನದ ವರವು ಅವಶ್ಯಕತೆ ಆಗಿದೆ. ಕರ್ತನ ತೀರ್ಮಾನಗಳನ್ನು ನಾವು ಆತನ ಚಿತ್ತಗಳನ್ನು ತಿಳಿದುಕೊಳ್ಳುವುದಕ್ಕೋಸ್ಕರವಾಗಿ ದೇವರ ಜ್ಞಾನ ನಮಗೆ ಅವಶ್ಯಕತೆಯಾಗಿದೆ. ಎರಡನೆಯದಾಗಿ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳಲು ನಮಗೆ ಜ್ಞಾನವಿರಬೇಕು.
ಅನುದಿನದ ನಮ್ಮ ಜೀವಿತಗಳಲ್ಲಿ ಕುಟುಂಬದ ಸಮಸ್ಯೆಗಳು, ಉದ್ಯೋಗ ಸ್ಥಳದಲ್ಲಿನ ಸಮಸ್ಯೆಗಳು, ಸಭೆಗಳನ್ನ ಕುರಿತಾದ ಕಾರ್ಯಗಳೆಲ್ಲವನ್ನು ಕೂಡ ಉತ್ತಮವಾಗಿ ನೆರವೇರಿಸಲು ನಮಗೆ ಜ್ಞಾನ ಅವಶ್ಯಕತೆಯಾಗಿದೆ. ಮೂರನೇದಾಗಿ, ಲೌಕಿಕರು ಕೇಳುವಂತಹ ಪ್ರಶ್ನೆಗಳಿಗೆ ಉತ್ತರ ಕೊಡಲು ಮತ್ತು ನಮಗೆ ಜ್ಞಾನ ಅವಶ್ಯಕತೆಯಾಗಿದೆ. ಕೆಲವರು ಅರಿಯದೇ ಬೇಕು ಅಂತೇಳಿ ನಮಗೆ ದೇವರ ವಿಚಾರವಾಗಿ ಪ್ರಶ್ನೆಗಳನ್ನು ಕೇಳಬಹುದು, ಬೇಕು ಅಂತೇಳಿ ಕುತರ್ಕವಾಗಿ ಕೇಳಬಹುದು. ಅಂಥವರಿಗೆ ಉತ್ತರ ಕೊಡುವುದಕ್ಕೋಸ್ಕರ, ಅವರ ಪ್ರಶ್ನೆಗಳನ್ನು ನಾವು ಸರಿಯಾದ ರೀತಿಯಲ್ಲಿ ದೇವರ ವಿಷಯವಾಗಿ ತಿಳಿಸುವುದಕ್ಕೋಸ್ಕರ ಜ್ಞಾನ ಬಹಳ ಅವಶ್ಯಕತೆ ಇದೆ. ನಾಲ್ಕನೇದಾಗಿ, ಅನೇಕ ಆತ್ಮಗಳನ್ನ ಕರ್ತನಿಗಾಗಿ ಗೆದ್ದುಕೊಳ್ಳುವುದಕ್ಕೆ ನಮಗೆ ಜ್ಞಾನ ಅವಶ್ಯಕತೆ ಇದೆ. ಜ್ಞಾನೋಕ್ತಿಗಳು 11ನೇ ಅಧ್ಯಾಯದ 30 ವಚನಗಳಲ್ಲಿ ನಾವು ಕಾಣಬಹುದು. ವಿಗ್ರಹಾರಾಧಕರಾಗಿರಬಹುದು, ಕೆಲವರು ಸೈತಾನನ ಹಿಡಿತದಲ್ಲಿರಬಹುದು. ಸಮಸ್ಯೆಗಳ ಪರಿಹಾರಕ್ಕೆ ನಮಗೆ ಜ್ಞಾನ ಕೊಡುವ ಪವಿತ್ರಾತ್ಮನನ್ನೇ ಆದುಕೊಳ್ಳಬೇಕಾಗಿದೆ. ಏನು ಹೇಳಬೇಕು, ಏನು ಮಾತನಾಡಬೇಕು, ಅದಕ್ಕೆ ಚಿಂತೆ ಮಾಡಬೇಡ್ರಿ. ಆ ಗಳಿಗೆಯಲ್ಲಿ ನಿಮಗೆ ಸೂಚನೆ ಆಗುವಂತ ಮಾತನ್ನೇ ಆಡಿರಿ ಎಂಬುದಾಗಿ ಯೇಸು ಕ್ರಿಸ್ತನು ತನ್ನ ಮಕ್ಕಳಿಗೆ ಹೇಳುವಂಥದ್ದನ್ನು ಕಾಣುತ್ತವೆ. ಮಾರ್ಕನು ಬರೆದ ಸುವಾರ್ತೆ 13ನೇ ಅಧ್ಯಾಯದ 11ನೇ ವಚನಗಳಲ್ಲಿ. ಈ 4 ವಿಚಾರಗಳಲ್ಲಿ ಗಮನಿಸುವಾಗ, ಮೊದಲನೇದಾಗಿ ದೇವರ ಚಿತ್ತವನ್ನು ನಾವು ನೆರವೇರಿಸುವುದಕ್ಕೋಸ್ಕರ ನಮಗೆ ಜ್ಞಾನದ ಅವಶ್ಯಕತೆ ಇದೆ. ದಿನನಿತ್ಯದ ಸಮಸ್ಯೆಗಳನ್ನ ಎದುರಿಸುವುದಕ್ಕೆ ಕುಟುಂಬದಲ್ಲಿಯೂ, ಉದ್ಯೋಗ ಸ್ಥಳಗಳಲ್ಲಿಯೂ, ಸಭೆಗಳಲ್ಲಿಯೂ ನಾವು ಎಲ್ಲಾ ರೀತಿಯ ತೊಂದರೆ ಇಲ್ಲದಾಗೆ ನಿಭಾಯಿಸಿಕೊಂಡು ಹೋಗುವುದಕ್ಕೆ ಜ್ಞಾನದ ಅವಶ್ಯಕತೆ ಇದೆ. ಮೂರನೇದಾಗಿ, ಲೋಕದ ಜನರು ಕೇಳುವಂತಹ ಪ್ರಶ್ನೆಗಳಿಗೆ ಉತ್ತರ ಕೊಡುವುದಕ್ಕೆ ಜ್ಞಾನದ ಅವಶ್ಯಕತೆ ಇದೆ. ನಾಲ್ಕನೇದಾಗಿ, ನಾವು ಸುವಾರ್ತೆ ಮೂಲಕವಾಗಿ ಆತ್ಮಗಳನ್ನು ಗೆಲ್ಲುವುದಕ್ಕೆ ಜ್ಞಾನದ ಅವಶ್ಯಕತೆ ಇದೆ. ಈ ಕಾರ್ಯಗಳನ್ನ ಮಾಡದೆ ಹೋದ್ರೆ ನಮಗಿರುವಂತಹ ದೇವರು ಕೊಟ್ಟಂತ ಜ್ಞಾನವು ನಿಜವಾಗಿ ಕೂಡ ಉಪಯೋಗವಿಲ್ಲದೆ ಅಂತೇಳಿ ನಾವು ಹೇಳಬಹುದು. ಅನೇಕ ಆತ್ಮಗಳನ್ನ ದೇವರ ಕಡೆಗೆ ತೆಗೆದುಕೊಂಡು ಬರದೆ ಹೋದ್ರೆ ನಮಗೆ ಜ್ಞಾನವು ಇರುವಂಥದ್ದು ಕೂಡ ಅವಶ್ಯಕತೆ ಇಲ್ಲ ಎಂಬುದಾಗಿ ನಾವು ತಿಳಿಯಬಹುದು. ಈ 4 ಸಂಗತಿಗಳನ್ನು ನಾವು ಗಮನಿಸೋಣ. ದೇವರು ಜ್ಞಾನವನ್ನ ಕೊಟ್ಟಿರುವಂಥದ್ದು ಅಥವಾ ದೇವರ ಜ್ಞಾನ ಅವಶ್ಯಕತೆ ಇರುವಂಥದ್ದು ನಮ್ಮ ಆತ್ಮಿಕ ಜೀವಿತಕ್ಕೆ ಲಾಭವೇ ಸರಿ. ಹಾಗಾಗಿ ದೇವರ ಜ್ಞಾನನ ಹೊಂದಿಕೊಳ್ಳಬೇಕಾದ್ರೆ ದೇವರ ವಾಕ್ಯ ಹೇಳುತ್ತೆ, ಕರ್ತನ ಭಯವೇ ಜ್ಞಾನಕ್ಕೆ ಮೂಲ ಅಂತ ಹೇಳಿ. ಹಾಗಾಗಿ ನಾವು ಕರ್ತನಲ್ಲಿ ಪರಿಪೂರ್ಣವಾಗಿ ಪ್ರಾರ್ಥನೆಯಿಂದ ಭಯಭಕ್ತಿಯಿಂದ ಜೀವಿಸೋಣ, ದೇವರ ಜ್ಞಾನವನ್ನು ಹೊಂದಿಕೊಳ್ಳೋಣ. ಆ ಜ್ಞಾನ ನಮ್ಮನ್ನ ಎಲ್ಲಾ ರೀತಿಯ ಸಮಸ್ಯೆ ತೊಂದರೆಗಳಿಂದ ಬಿಡಿಸಿ ಕಾಯುವಂಥದ್ದಾಗಿದೆ. ದೇವರು ತಾನೇ ಈ ವಾಕ್ಯ ಭಾಗವನ್ನ ಆಶೀರ್ವದಿಸಲಿ. ಬನ್ನಿರಿ ಪ್ರಾರ್ಥಿಸೋಣ. ಮಹಾಪರಿಶುದ್ಧನೂ ನೀತಿವಂತನೂ ನಿಷ್ಕಳಂಕನಾಗಿರುವಂತ ನಮ್ಮ ದೇವರೇ, ನಿನ್ನ ನಾಮಕ್ಕೆ ಸ್ತೋತ್ರವಾಗಲಿ. ನಾವು ಬೇಡುತ್ತೇವೆ, ನಮಗೆ ಬೇಕಾದಂತ ಜ್ಞಾನವನ್ನು ದಯಪಾಲಿಸು. ಆತ್ಮಿಕ ಜ್ಞಾನವನ್ನ ದೇವರೇ, ಲೌಕಿಕವಾಗಿ ಜೀವಿಸುವುದಕ್ಕೆ ಜ್ಞಾನವನ್ನ ನಮಗೆ ಹೆಚ್ಚಾಗಿ ಅನುಗ್ರಹ ಮಾಡು. ಭೌತಿಕವಾಗಿಯೂ ಆತ್ಮಿಕವಾಗಿಯೂ ಅಭಿವೃದ್ಧಿ ಆಗುವಂತೆ ಸಹಾಯ ಮಾಡು ಸ್ವಾಮಿ. ಇದನ್ನ ಯಾರ್ಯಾರು ನಿನ್ನ ವಾಕ್ಯಗಳನ್ನ ಕೇಳಿಸಿಕೊಂಡಿದ್ದಾರೋ ಅವರೆಲ್ಲರಿಗೂ ಬೇಕಾದಂತ ಆರೋಗ್ಯ ಬಲಕೃಪೆ ಕೊಟ್ಟು ಕಾಪಾಡು ಸ್ವಾಮಿ. ಕರ್ತನೆ, ನಾವು ಪ್ರಾರ್ಥಿಸ್ತೇವೆ, ನಿನ್ನ ಮಕ್ಕಳು ಯಾರ್ಯಾರು ಕರ್ತನೆ ಅನಾರೋಗ್ಯದಲ್ಲಿಯೂ ಅನೇಕ ಸಮಸ್ಯೆಗಳಲ್ಲಿಯೂ ಕೊರತೆಗಳಲ್ಲಿಯೂ ಬಾಧೆ ಪಡುತ್ತಾ ಇದ್ದಾರೋ ಅವರೆಲ್ಲರಿಗೂ ಬೇಕಾದಂತ ಆರೋಗ್ಯ ಬಲ ಸಮಾಧಾನವನ್ನು ಅನುಗ್ರಹಿಸು. ಈ ದಿನ ನಿನ್ನ ಎಲ್ಲ ಮಕ್ಕಳು ಮಾಡುವಂತ ಅವರ ಉದ್ಯೋಗ ವ್ಯವಹಾರ ಕೆಲಸಗಳನ್ನ ನಾಶ ಮಾಡು. ಈ ದಿನ ಯಾರಾದರೂ ಹುಟ್ಟುಹಬ್ಬಗಳನ್ನ, ವಿವಾಹ ವಾರ್ಷಿಕೋತ್ಸವಗಳನ್ನ ಮತ್ತು ಕುಟುಂಬಗಳಲ್ಲಿ ಶುಭ ಕಾರ್ಯಗಳನ್ನ ಮಾಡುತ್ತಿರುವುದಾದರೆ ಅವರೆಲ್ಲರಿಗೂ ಬೇಕಾದಂತ ಶುಭವನ್ನ ಕೃಪೆಯನ್ನ ಅವರಿಗೆ ದಯಪಾಲಿಸಿಕೊಟ್ಟು ಕಾಪಾಡು. ಇದನ್ನ ಪ್ರಯಾಣವಾಗಿ ಹೋಗುವಂತ ಎಲ್ಲರನ್ನು ಕೂಡ ಆಶ್ರಯ ಮಾಡು. ಯಾವ ತೊಂದರೆ ಬರದಾಗಿ ಕಾಪಾಡು ಸ್ವಾಮಿ. ಒಟ್ಟಾರೆ ನಮ್ಮ ಸುವಾರ್ತೆ ಸೇವೆಯಲ್ಲಿ ಈ ದಿನ ಅನೇಕ ಆತ್ಮಗಳಿಗೆ ಸುವಾರ್ತೆ ತಲುಪಿ ಅನೇಕ ಜನರ ರಕ್ಷಣೆಗೆ ಬರುವಂತೆ ಸಹಾಯ ಮಾಡು. ನಮ್ಮ ಸೇವೆಯ ಎಲ್ಲ ಮಿಷನರಿಗಳನ್ನ ನಿಮ್ಮ ಕಳ ಒಪ್ಪಿಸಿಕೊಡುತ್ತೇವೆ. ವಿಶ್ವವಾಣಿ ಸಂಸ್ಥೆಯಲ್ಲಿ ಸೇವೆ ಮಾಡುವಂತೆ ಎಲ್ಲ ಸೇವಕರನ್ನು ನಿಮ್ಮ ಕಳ ಒಪ್ಪಿಸಿಕೊಡುತ್ತೇವೆ. ನಮ್ಮ ಸೇವೆಗೆ ಬೆನ್ನೆಲುಬಾಗಿ ನಿಂತಂತೆ ಎಲ್ಲ ಸೇವಾಧಾನಿಗಳನ್ನ ನಿಮ್ಮ ಕರಳ ಒಪ್ಪಿಸಿಕೊಡುತ್ತೇವೆ. ಆಶೀರ್ವಾದ ಮಾಡು, ನಡೆಸು. ನಿನ್ನ ಕೃಪೆ ನಮ್ಮೊಟ್ಟಿಗೆ ಯಾವಾಗಲೂ ಇರಲಿ ಸ್ವಾಮಿ. ಪ್ರಾರ್ಥನೆ ಕೇಳಿದಕ್ಕಾಗಿ ಸ್ತೋತ್ರ. ಯೇಸು ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿಕೊಂಡಿದ್ದೇವೆ ತಂದೆಯ ದೇವರೇ, ಆಮೇನ್. ದಾರಿಯ ದೀಪ ಜೊತೆಗಾರ ನೀನೆ, ಸಂತೈಸುವ ಕರ್ತನೇ. ಬಲಪ್ರೀತಿಯಿಂದ ನನ್ನನ್ನು ತುಂಬು ಅಭಿಷೇಕನಾಥನೇ. ದಾರಿಯ ದೀಪ ಜೊತೆಗಾರ ನೀನೆ, ಸಂತೈಸುವ ಕರ್ತನೇ. ಪ್ರಿಯ ಸಹೋದರ ಸಹೋದರಿಯರೇ, ನಿಮ್ಮ ಪ್ರಾರ್ಥನಾ ಮನವಿಗಳಿಗಾಗಿ ಪ್ರಾರ್ಥಿಸಲು ವಿಶ್ವವಾಣಿ ಟೋಲ್ ಫ್ರೀ ಸಂಖ್ಯೆ 1800-270-0333 ಕರೆ ಮಾಡಿರಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.